ಪ್ರಾಬ್ಲಮ್ ಆಗಿದೆ. ಏನದು? BJP JDS ಮೈಸೂರು ಪಾದಯಾತ್ರೆ ಮಾಡಿದ್ವು, ನಿಮ್ಗೆ ಗೊತ್ತಿದೆ. ಪಾದಯಾತ್ರೆಯಿಂದ ದೋಸ್ತಿಗಳ ಚಪ್ಪಲಿ ಸೌದೋಯ್ತು ಮತ್ತು ದೋಸ್ತಿಗಳಲ್ಲಿ ವಿಶೇಷವಾಗಿ BJPಯಲ್ಲಿ ಒಡಕಿದೆ ಅಂತ ಗೊತ್ತಾಯಿತು. ಬಸನಗೌಡ ಪಾಟೀಲ್ ಯತ್ನಾಳ್ ಬರಲಿಲ್ಲ, CP ಯೋಗೇಶ್ವರ್ ಬರಲಿಲ್ಲ. CP ಯೋಗೇಶ್ವರ್ ಬಂದರೂ ಕೂಡ ನಾಮಕಾವಾಸ್ತೆ ಬಂದೋದ್ರು. ರಮೇಶ್ ಜಾರಕಿಹೊಳಿ ಬರಲಿಲ್ಲ. ದೋಸ್ತಿಗಳ ಚಪ್ಪಲಿ ಸೌದೋಯ್ತು. ಆದರೆ ಸಿದ್ದರಾಮಯ್ಯ DKC ಇದರಿಂದ ದೋಸ್ತಿಗೆ ಸ್ವಲ್ಪವೂ ಲಾಭವಾಗಲಿಲ್ಲ ಅಲ್ವಾ? ರಾಜೀನಾಮೆ ಕೊಟ್ಟರೆ ಲಾಭ ಆಗ್ತಾಯಿತ್ತು. ಆದರೆ ಈ ಪಾದಯಾತ್ರೆಯಿಂದ ಆಗಿದ್ದೇನು ಗೊತ್ತಾ? ಸಿದ್ದರಾಮಯ್ಯ ಮತ್ತು DKC ಅವರ ಸ್ನೇಹ ಭಾಳ ಸ್ಟ್ರಾಂಗ್ ಆಯಿತು, ಭಾಳ ಬಲವಾಯಿತು. ನಾನು ಒಪ್ಪನಾಗಿ ಇದರ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಇದ್ದೀನಿ. ಅಂದ್ರೆ ನೋಡ್ಕೊಳ್ಬೇಕಿದ್ರೆ ಯಾರಾದರೂ ಮಾತಾಡಿದ್ರ? ಹೆಜ್ಜೆಗೂ ಸಿದ್ದು ಬೆನ್ನಿಗೆ ನಿಂತಿದ್ದು DK ಶಿವಕುಮಾರ್ ಒಬ್ಬರೇ. ನಾನು ಬಂಡೆ, ಸಿದ್ದರಾಮಯ್ಯನವರ ಬಲ ನಾನೇ ಮಾತಾಡಿದ್ದು, ನಾನಿದ್ದೀನಿ. ಈಗ ಸಿದ್ದು ಮತ್ತು DKC ಅವರ ಸಂಬಂಧ ಬೆಳೆದಿದ್ದು ಕಾಂಗ್ರೆಸ್ಗೆ ಒಳ್ಳೆಯದೆ. ರಾಹುಲ್ ಗಾಂಧಿ ಖುಷಿ ಪಡ್ತಾರೆ. ಆದರೆ DKC ವಿರೋಧಿಗಳಿಗೆ ಇದನ್ನು ಅರಗಿಸ್ಕೊಳ್ಳೋಕೆ ಆಗ್ತಾ ಇಲ್ವಂತೆ. ಇವರಿಬ್ಬರು ಒಂದಾದರೆ ನಮ್ಮದೇನು ಆಟ? ನಮಗೇನು ಚಾನ್ಸ್ ಇದೆ? ಮುಂದೊಂದು ದಿನ DK ಶಿವಕುಮಾರ್ಗೆ ಸಿದ್ದರಾಮಯ್ಯನವರು ಖುಷಿಯಾಗಿ ಪಟ್ಟ ಬಿಟ್ಟುಕೊಡ್ಬೋದು. ನೋಡಪ್ಪ ಶಿಷ್ಯ, ನನಗಿದ್ದದ್ದು ಒಂದೇ ಹೇಳ್ಬೋದು ಅವ್ರ ಶಿಷ್ಯರಿಗೆ. ಕಪ್ಪು ಚುಕ್ಕೆ ಬರದಂಗೆ ನೋಡಿಕೊಂಡ್ರೆ ಎಲ್ಲರೂ ಕೂಡ DK ಶಿವಕುಮಾರ್ ನನ್ನ ಜೊತೆ ಬಲವಾಗಿ ನಿಂತರು, ನಾನೇನು ಮುಂದಿನ ಚುನಾವಣೆ ನಿಲ್ಲಲ್ಲ, ಅವರು ಕೂಡ ಕೆಲಸ ಮಾಡಿದ್ದಾರೆ, ಬಿಟ್ಟುಕೊಡ್ತೀನಿ ಅಂತ ಹೇಳಿದಾಗ ಉಳಿದವ್ರಿಗೆ, ಆಗ CM ಕುರ್ಚಿ ಮೇಲೆ ಕಣ್ಣಿಟ್ಟವರಿಗೆ ಈಗ ಬೇಸರವಾಗಿದೆ. ಕೆಲವರಿಗೇನಿತ್ತು, ಸಿದ್ದರಾಮಯ್ಯ ಕೆಳಗಿಳಿದಾಗ ಇಲ್ಲ ನಾನು ಕೆಳಗಿಳಿತೀನಿ, ಆದರೆ ನಾನು ಹೇಳಿದವರಿಗೆ ಪಟ್ಟ ಕಟ್ಟಬೇಕು. ಅವರೆಲ್ಲ ಯಾರಿದ್ದದ್ದು? ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, ಮಾದೇವಪ್ಪ, KN ರಾಜಣ್ಣ, MB ಪಾಟೀಲ್. ಅವ್ರಿಗೊಂದು ಆಸೆ ಇತ್ತು, ನೀವು ಹೇಳಿ ಸರ್. ಬಟ್ ಹಂಗಾಗೋಂಗೆ ಕಾಣ್ತಾ ಇಲ್ಲ. ಈಗ ಸತೀಶ್ ಜಾರಕಿಹೊಳಿ ಅವರ ಈ ಹೇಳಿಕೆಗೆ ಏನು ಕಾರಣ? DKC ಸಾವುಕಾರ್ ಫೈಟ್. ಈ ಸಾವುಕಾರ ಇದ್ದಾರಲ್ಲ, ಅಂದರೆ ಜಾರಕಿಹೊಳಿ ಫ್ಯಾಮಿಲಿ ಮತ್ತು DKC ಫ್ಯಾಮಿಲಿಗೆ ಅವತ್ತಿಂದ ಇವತ್ತಿನ ತನಕ ಒಂದು ಫೈಟ್. ಅದೊಂದು ಕಾಲ ಇತ್ತು. DK ಶಿವಕುಮಾರ್ ಮತ್ತು ರಮೇಶ್ ಜಾರಕಿಹೊಳಿ ಕಿತ್ತಾಡ್ಕೋತಾ ಇದ್ರು. ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ನಲ್ಲಿ ಇದ್ದವರೇ, ಕಾಂಗ್ರೆಸ್ನ ದೊಡ್ಡ ನಾಯಕ ಅವರು. ಕಿತ್ತಾಡಿ ಕಾಂಗ್ರೆಸ್ಸನ್ನೇ ತೊರೆದು ಬಿಟ್ಟರು ರಮೇಶ್ ಜಾರಕಿಹೊಳಿ. ಅದಕ್ಕೆ ಕಾರಣ ಬೆಳಗಾವಿಯ ಪ್ರಭಾವಿ ಹೆಣ್ಣು ಮಗಳೊಬ್ಬಳು ಅನ್ನೋದು ಕೂಡ ಒಂದು ಅಂತೆಕಂತೆ ಬರುತ್ತೆ. ನಾನು ಅದನ್ನು ಇಲ್ಲಿ ತರಕ್ಕೆ ಹೋಗೋದಿಲ್ಲ, ಸದ್ಯ ನನಗದು ಬೇಕಾಗಿಲ್ಲ. ಇವರಿಬ್ಬರ ನಡುವೆ ನಡೆಯಿತು. ರಮೇಶ್ ಜಾರಕಿಹೊಳಿ ಹೊರಟೋದ್ರು, ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ಸಲ್ಲೇ ಇದ್ದಾರೆ. ಈಗೊಂದು ಕಾಲ ಬಂದಿದೆ, DKC ಮತ್ತು ಸತೀಶ್ ಜಾರಕಿಹೊಳಿ ನಡುವೆ ಸಮರ ಆಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಯಾರು? PWD ಮಿನಿಸ್ಟ್ರು. ಗ್ರೇಟರ್ ಬೆಂಗಳೂರು ಮಾಡ್ತೀನಿ ಅಂತೇಳಿ DK ಶಿವಕುಮಾರ್ 50,000 ಕೋಟಿಯ ಪ್ರಪೋಸಲ್ ಅದು. ಆಗ ಸತೀಶ್ ಜಾರಕಿಹೊಳಿ ಏನು ಹೇಳ್ತಾರೆ ಗೊತ್ತಾ? ಆಮೇಲೆ ಸತೀಶ್ ಜಾರಕಿಹೊಳಿ ಹೆಂಗೆ ಅಂತಂದರೆ ತಣ್ಣನೆ ಬಾಣ ಬಿಡುವಂಥ ವ್ಯಕ್ತಿ ರೀ. ಐ ಥಿಂಕ್ ಹೆಂಗೆ ಗೊತ್ತಾ, ಗನ್ನು ಕೂಡ ಕೋಲ್ಡ್ ಆಗಿರುತ್ತೆ, ಬಟ್ ಹೊಡೆದ್ರೆ ಮಾತ್ರ ಸತ್ತ. ಸತೀಶ್ ಜಾರಕಿಹೊಳಿ ಸ್ಟೈಲ್ ಹಂಗೆ, ಮಾತು ತಣ್ಣಗೆ, ಹಾವಭಾವ ತಣ್ಣಗೆ, ಬಾಡಿ ತಣ್ಣಗೆ, ಗನ್ನು ತಣ್ಣಗೆ, ಬಿಲ್ಲು ತಣ್ಣಗೆ, ಹೊಡೆಯೋದು ತಣ್ಣಗೆ, ಬಟ್ ಸ್ಪಾಟ್ ಫಿಕ್ಸು. ಏನು ಹೇಳಿದ್ರು ಗೊತ್ತಾವತ್ತು ನಮ್ಮದೇ ಇಂಟರ್ವ್ಯೂನಲ್ಲಿ? ನಿತಿನ್ ಗಡ್ಕರಿ ಬೇಕಿದ್ರೆ ಗೌರ್ಮೆಂಟ್ ಲೆಕ್ಕದಲ್ಲಿ ಮಾಡಿಕೊಡ್ತಾರೆ, PWD ಲೆಕ್ಕದಲ್ಲಿ ಮಾಡಿಕೊಡ್ತಾರೆ. ಈಗ ಪ್ರೈವೇಟಾಗಿ ಮಾಡಿದರೆ ಕೆಲವು ವರ್ಷ ಕಳೆದ ನಂತರ ಅದು ಪ್ರೈವೇಟ್ ಅವ್ರಿಗಿರುತ್ತೆ, ಸರ್ಕಾರದಾದರೆ ಸರ್ಕಾರಕ್ಕೆ ಬರುತ್ತೆ ಭಾಳ ಬೇಗ, ಹಿಂಗೆಲ್ಲ ಹೇಳಿದರು. ಸತೀಶ್ ಜಾರಕಿಹೊಳಿ ಯಾವತ್ತೂ ಕೂಡ ಪಕ್ಕಾ ಪ್ಲ್ಯಾನ್ ಮಾಡೋ ನಾಯಕ. ರಮೇಶ್ ಜಾರಕಿಹೊಳಿ ಥರ. ರಮೇಶ್ ಜಾರಕಿಹೊಳಿ ಏಕ್ಮಾರ್ ದೋತು ಕೂಡ ದೊಡ್ಡ ಮಾತಾಡ್ಬಿಡ್ತಾರೆ. ಸತೀಶ್ ಅವರು ಹಂಗಲ್ಲ. ಸತೀಶ್ ಅವರು ರಮೇಶ್ಗಿಂತ ಸಣ್ಣವರಾದರೂ ಕೂಡ ಸತೀಶ್ ಜಾರಕಿಹೊಳಿಯೇ ಮಾಸ್ಟರ್ ಮೈಂಡ್. ಯಾರಿಗೆ ಎಲ್ಲಿ ಪೆಟ್ಟು ಕೊಡಬೇಕು ಅನ್ನೋದು ಸತೀಶ್ ಜಾರಕಿಹೊಳಿಗೆ ಪಕ್ಕಾ ಗೊತ್ತಿದೆ. ಸತೀಶ್ ಜಾರಕಿಹೊಳಿಗೆ ಪಕ್ಕಾ ಗೊತ್ತಿದೆ. ಇವ್ರದ್ದೊಂದು ಫ್ಯಾಮಿಲಿ ಕಣ್ರಿ, ಈ ಜಾರಕಿಹೊಳಿ ಫ್ಯಾಮಿಲಿ ಇದೆಯಲ್ಲ, ನೀವು ಹೋಗ್ಬೇಕಲ್ಲಿ, ಭಾಳ ಅದ್ಭುತ. ಜಾರಕಿಹೊಳಿಯವರ ತಂದೆ ರಮೇಶ್ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ, ಲಖನ್ ಜಾರಕಿಹೊಳಿ, ಈಗ ರಮೇಶ್ ಜಾರಕಿಹೊಳಿ ಅವರ ಮಗ ಅಮರನಾಥ್ ಜಾರಕಿಹೊಳಿ, ಇವರೆಲ್ಲ ಇದ್ದಾರೆ. ಭಾಳ ಅವ್ರದ್ದೊಂದು ಫ್ಯಾಮಿಲಿ ಸ್ಟೈಲೇ ಬೇರೆ. ಇವರು ಅಷ್ಟೇ, ಯಾರು ಸತೀಶ್ ಜಾರಕಿಹೊಳಿ ಒಂದು ಆಫ್ ಶರ್ಟು, ಒಂದು ಪ್ಯಾಂಟು, ಒಂದು ಚಪ್ಪಲಿ, ಆಮೇಲೆ ಹಿತಮಿತ ನುಡಿ. ಆದರೆ
ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಭಾಳ ಶ್ರಮಪಟ್ಟವರು, ನಂತರ ದಿನಮಾನಗಳಲ್ಲಿ ತಾನು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಕೂಡ ಆಸೆ ಇಟ್ಟವರು, ತಪ್ಪಲ್ಲ. ಆದರೆ ಈ ಡಿ ಕೆ ಮತ್ತು ಸಿದ್ದರಾಮಯ್ಯ ಒಂದಾಗೋದು ಏನೋ ಸ್ವಲ್ಪ ಕಸಿವಿಸಿ ಆಗ್ತಾ ಇದೆ. ಇವರಿಬ್ಬರು ಆಪ್ತರಾದರೆ ಸತೀಶ್ ಜಾರಕಿಹೊಳಿಗೆ ಸಂಕಷ್ಟ. ಡಿ ಕೆ ಶಿ ಸಿ ಎಂ ಆದರೆ ಸತೀಶ್ ಜಾರಕಿಹೊಳಿ ಅವರ ಸಿ ಎಂ ಕುರ್ಚಿ ಕನಸಿಗೆ ಕೊಳ್ಳಿ ಬಿದ್ದಂಗೆ ಆಗತ್ತಂತೆ. ರಾಜಕೀಯ ಪಡಸಾಲಲ್ಲಿ ಚರ್ಚೆ. ಅದು ಹೆಂಗೆ ಸರ್ ಅಂತ ಕೇಳ್ಬೋದು ನೀವು. ಸಿದ್ದರಾಮಯ್ಯ 5 ವರ್ಷ ಆದ್ರಪ್ಪ, ಡಿ ಕೆ ಶಿವಕುಮಾರ್ 5 ವರ್ಷ ಆಗ್ಬೋದಪ್ಪ, ಆಮೇಲೆ ಇವ್ರು ಆಗ್ಬೋದಲ್ಲ ಮುಖ್ಯಮಂತ್ರಿ? ನೋ, ಹಂಗಿಲ್ಲ ಆಟ. 62 ವರ್ಷದ ಡಿ ಕೆ ಶಿ ಇನ್ನು 20 ವರ್ಷ ರಾಜಕೀಯದಲ್ಲಿರ್ಬೋದು. ನಿಮಗೆ ಗೊತ್ತಿರಲಿ, ಡಿ ಕೆ ಶಿವಕುಮಾರ್ ಅಂತವರೆಲ್ಲ ಒಮ್ಮೆ ಮುಖ್ಯಮಂತ್ರಿ ಆಗಿಬಿಟ್ರೆ ಅವರು ತೋಳ್ಬಲ, ಜನಬಲ, ಹಣಬಲ ಎಲ್ಲದರಲ್ಲೂ ಸ್ಟ್ರಾಂಗ್ ಇರುವಂಥವ್ರು. ಒಂದು 10, 15, 20 ವರ್ಷ ಸ್ಕೆಚ್ ಹಾಕುವಂಥವ್ರು. ಅದು ಗೊತ್ತಿದೆ ಕಾಂಗ್ರೆಸ್ ಅವರು ಕೂಡ. ಸಂಘಟನಾ ಚತುರ ಇದ್ದಾರೆ, ಜಾತಿ ಪ್ರಭಾವ ಇದೆ, ದುಡ್ಡಿದೆ, ಆಮೇಲೆ ದಿಮಾಕು ಇದೆ. ಒಬ್ಬ ನಾಯಕನಿಗೆ ದಿಮಾಕು ಬೇಕಾಗತ್ತೆ ಸಮ್ಟೈಮ್ಸ್. ಏನು ದಿಮಾಕು ಅಂದರೆ, ಯಾರಾದರೂ ಒಬ್ಬ ಫಾಲೋವರ್ಸ್ ಇರ್ತಾನೆ, ಏನಪ್ಪ ನಿಂದು ಪ್ರಾಬ್ಲಮ್ಮು ಸರ್, ಹಿಂಗೆ ತಲೆ ಕೆಡಿಸ್ಕೊಬೇಡ ನಾನಿದ್ದೀನಿ ಅಂತ ಹೇಳೋದಿದೆಯಲ್ಲ, ಅವನಿಗೆ ಭಾಳ ಉತ್ಸಾಹ ತುಂಬುತ್ತೆ. ಸಮ್ಟೈಮ್ಸ್ ಅದು ರೌಡಿಸಮ್ ಅಂತ ಅನಿಸ್ಬೋದು. ಆದರೆ ಒಬ್ಬ ನಾಯಕ ಆಗಿದ್ದವನಿಗೆ ಆ ಹೋರಾಟದ ಮನೋಭಾವ ಇದ್ದರೆ ಅವನ ಜೊತೆ ಜನ ನಿಲ್ತಾರೆ. ಇಲ್ಲಾಂದ್ರೆ ನನ್ನ ಹತ್ರ ಬರಬೇಡಪ್ಪ ಅಂತಂದರೆ ಬರೋದೇ ಇಲ್ಲ ಅವನು. ನಿನ್ನ ತಲೆ ಕೆಡಿಸ್ಬೋದು, ನಾನಿದ್ದೀನಲ್ಲ ಹೋಗಿ ಮಾಡು, ಹಿಂಗೆ ಹೇಳೋರು. ಸೊ ಡಿ ಕೆ ಶಿ ಏನಾದ್ರು ಸಿ ಎಮ್ ಆದರೆ ಅದು ಕೇವಲ 5 ವರ್ಷ 10 ವರ್ಷ ಅಂತ ಅಲ್ಲ ಅಂತ, ಕನಿಷ್ಠ 20 ವರ್ಷ ಅವರು ಇಳುವಂಥ ಪ್ಲ್ಯಾನ್ ಮಾಡ್ತಾರೆ. ಡಿ ಕೆ ಶಿ, ಸತೀಶ್ ಜಾರಕಿಹೊಳಿ ಇಬ್ಬರ ವಯಸ್ಸು ಒಂದೇ, ಇಬ್ಬರ ವಯಸ್ಸು ಕೂಡ ಒಂದೇ. ನಾನು ಕೆಲವೊಮ್ಮೆ ಹೇಳ್ತಾ ಇದ್ದೆ, ಒಂದು ವೇಳೆ ಸಚಿನ್ ತೆಂಡೂಲ್ಕರ್ ಇಲ್ಲದೇ ಇದ್ದಿದ್ರೆ, ಸಚಿನ್ ತೆಂಡೂಲ್ಕರ್ ಅನ್ನುವಂಥ ವ್ಯಕ್ತಿನೇ ಕ್ರಿಕೆಟಲ್ಲಿ ಇಲ್ಲದೆ ಹೋಗಿದ್ದಿದ್ರೆ, ರಾಹುಲ್ ದ್ರಾವಿಡ್ ಭಾರತದ ನಂಬರ್ 1 ಆಗಿನ ಕಾಲದಲ್ಲಿ. ಅಂದರೆ ಮತ್ತೆಲ್ಲ ಬಂದರೆ ಅದು ಬೇರೆ ವಿಚಾರ. ನಮಗೆ ಗಾವಸ್ಕರ್ ನಂತರ ಯಾರು ಕಂಡದ್ದು? ಸಚಿನ್ ತೆಂಡೂಲ್ಕರ್ ಇಲ್ಲದೇ ಇದ್ದರೆ ರಾಹುಲ್ ದ್ರಾವಿಡ್, ಆಮೇಲೆ ಎಲ್ಲರೂ ಬಂದರು. ರಾಹುಲ್ ದ್ರಾವಿಡ್ಗೆ ಅವಕಾಶ ಮಿಂಚೋದಕ್ಕೆ ನಂಬರ್ 1 ಆಗುವಂಥ ಅವಕಾಶ ಸಿಗಲೇ ಇಲ್ಲ. ಅದೇ ಥರ ಡಿ ಕೆ ಶಿವಕುಮಾರ್ ಒಮ್ಮೆ ಚುಕ್ಕಾಣಿ ಹಿಡಿದು ಬಿಟ್ಟರೆ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸ್ತಾ ಇರುವಂಥ ಈ ಕೆಲವರಿಗೆ ಅವಕಾಶ ಇರೋದಿಲ್ಲ. ಹಾಗಂತ ಇವರೆಲ್ಲ ಕೂಡ ರಾಮಲಿಂಗಾರೆಡ್ಡಿ ಥರ ಪರವಾಗಿಲ್ಲ ಬಿಡ್ರಿ ನಾನು ಆರಾಮಾಗಿರ್ತೀನಿ ಅಂತ ಹೇಳುವ ವ್ಯಕ್ತಿತ್ವ ಅಲ್ಲ. ರಾಮಲಿಂಗಾರೆಡ್ಡಿ ಕೂಡ ಒಳ್ಳೆ ಮುಖ್ಯಮಂತ್ರಿ ಆಗುವಂಥ ಅಭ್ಯರ್ಥಿ, ಬಟ್ ಅವ್ರಿಗೆ ಬೇಕೇ ಆಗಿಲ್ಲ. ಯಾಕೆ ಬೇಕು, ನಮ್ಗೆ ಸಾಕು ಬೆಂಗಳೂರು ಅಂತಾರೆ ಅವರು. ಇಲ್ಲಿ ಇವರಿಬ್ಬರ ಕದನ ಏನಪ್ಪ ಅಂತಂದರೆ, ಇವರಿಬ್ಬರ ವಯಸ್ಸಿನ ನಂತರ ಕೇವಲ 16 ದಿನ ಮಾತ್ರ. ಡಿ ಕೆ ಶಿಗಿಂತ ಸತೀಶ್ ಜಾರಕಿಹೊಳಿ 16 ದಿನ ಚಿಕ್ಕವರು. 1962 ಮೇ 15ರಂದು ಡಿ ಕೆ ಶಿವಕುಮಾರ್ ಜನನ. ಅದೇ 1962 ಜೂನ್ 1ರಂದು ಸತೀಶ್ ಜಾರಕಿಹೊಳಿ ಜನನ. 12 ದಿವಸ ವ್ಯತ್ಯಾಸ. ಡಿ ಕೆ ಶಿ ನಿವೃತ್ತ ಕಾಲಕ್ಕೆ ಸತೀಶ್ ಕೂಡ ನಿವೃತ್ತರಾಗ್ತಾರೆ. ಮತ್ತು ಅವರು ಯಾವಾಗ ಮುಖ್ಯಮಂತ್ರಿ ಆಗೋದು? ಡಿ ಕೆ ಶಿ ಕಾಂಗ್ರೆಸ್ ಚುಕ್ಕಾಣಿ ಹಿಡಿದ್ರೆ ಬಿಡುವಂಥ ಪ್ರಮೇಯ ಇಲ್ಲ. ಅವರೇ ದೊಡ್ಡ ನಾಯಕರಾಗಿರ್ತಾರೆ, ಪದೇ ಪದೇ ಮುಖ್ಯಮಂತ್ರಿ ಅವರೇ ಆಗ್ತಾರೆ. ಮತ್ತು ನಮಗೆ ಯಾವಾಗ? ಹಾಗಾಗಿ ಕೆಲವು ನಾಯಕರಿಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ಜೊತೆಯಾಗೋದು ಇಷ್ಟ ಇಲ್ಲ, ರಾಜಕೀಯ ಕಾರಣಕ್ಕಾಗಿ ಮಾತ್ರ. ಅದರಲ್ಲಿ ಪ್ರಮುಖರು ಸತೀಶ್ ಜಾರಕಿಹೊಳಿ. ಅದಕ್ಕೇನೆ ಸತೀಶ್ ಜಾರಕಿಹೊಳಿ ಅವರು ಇಲ್ಲ, ಷಡ್ಯಂತ್ರ ನಡೀತಾ ಇದೆ ಸಿದ್ದರಾಮಯ್ಯನವರನ್ನು ಕೆಳಗಿಳಿಸುವುದಕ್ಕೆ, ಒಳಗೆ ಮತ್ತು ಹೊರಗೆ ಅನ್ನುವಂಥ ಬಾಂಬ್ ಹಾಕಿದ್ದಾರೆ. ಇದು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ಒಂದಾಗಿರೋದನ್ನು ಕೆಲವು ನಾಯಕರು ಬಯಸ್ತಾ ಇಲ್ಲ. ಆದರೆ ಕಾಂಗ್ರೆಸ್ ಬಯಸ್ತಾ ಇದೆ ಹೈಕಮಾಂಡ್, ಕೆಲವು ನಾಯಕರು, ಮಹತ್ವಾಕಾಂಕ್ಷಿ ನಾಯಕರು ಬಯಸ್ತಾ ಇಲ್ಲ ಅನ್ನುವಂಥ ಚರ್ಚೆ ರಾಜಕೀಯ ಪಡಸಾಲೆಯಲ್ಲಿ ಶುರುವಾಗಿದೆ.